ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ನಾವು ಎಟಿಎಂ ಗೆ ಹೋಗದೆ HDFC ಬ್ಯಾಂಕ್ ಇರುತ್ತಲ್ಲ, ಆ ಒಂದು ಬ್ಯಾಂಕಿಗೆ ಸಂಬಂಧಿಸಿದ ಎಟಿಎಂ ಕಾರ್ಡ್ ಅನ್ನ ನಾವು ಎಟಿಎಂ ಗೆ ಹೋಗದೆ ನಿಮ್ಮ ಮೊಬೈಲ್ ಮೂಲಕವೇ ನಾವು ಪಿನ್ ನಂಬರ್ ಅನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ನೀವು ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಮಧ್ಯದಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ಸೊ ಅದಕ್ಕಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನೀವು ನಿಮ್ಮ ಎಟಿಎಂ ಕಾರ್ಡ್ಗೆ ಅಂದರೆ ಡೆಬಿಟ್ ಕಾರ್ಡ್ ಇರುತ್ತಲ್ಲ, ಆ ಒಂದು ಡೆಬಿಟ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ಮೂಲಕ ನೀವು ಪಿನ್ನನ್ನು ಜನ್ರೇಟ್ ಮಾಡ್ಕೋಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡಿ. ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇರುತ್ತಲ್ಲ, ಈ ಒಂದು ಸರ್ಚ್ ಬಾರ್ನಲ್ಲಿ HDFC ಬ್ಯಾಂಕ್ LTD ಅಂತ ಟೈಪ್ ಮಾಡಿ. ಈ ರೀತಿಯಾಗಿ ಬರುತ್ತೆ. ಈ ಒಂದು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಬ್ಯಾಂಕ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇದರ ಲೋಗೋ ಆಗಿರ್ಬೋದು, ಬ್ಲೂ ಕಲರಲ್ಲಿ ಟಿಕ್ ಮಾರ್ಕ್ ಬಂದಿರುತ್ತೆ ನೋಡಿ, ವೆರಿಫೈ ಆಗಿರುತ್ತೆ. ವೆರಿಫೈ ಆಗಿದೆನಾ ಇಲ್ವಂತ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಈ ಒಂದು HDFC ಬ್ಯಾಂಕ್ ಅಕೌಂಟು ಅಂದರೆ ವಾಟ್ಸಪ್ ಅಕೌಂಟ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಡೆಬಿಟ್ ಕಾರ್ಡ್ಗೆ ಅಂದರೆ ಎಟಿಎಂ ಕಾರ್ಡ್ ಇರುತ್ತಲ್ಲ, ಆ ಒಂದು ಕಾರ್ಡ್ಗೆ ನೀವು ಪಿನ್ ಜನ್ರೇಟ್ ಮಾಡ್ಕೋಬೇಕಂದ್ರೆ ನೀವಿಲ್ಲಿ ಟೈಪ್ ಮಾಡಿ, ಡೆಬಿಟ್ ಕಾರ್ಡ್ ಪಿನ್ ಜನ್ರೇಟ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ. ನೀವಿಲ್ಲಿ ಡೆಬಿಟ್ ಕಾರ್ಡ್ ಪಿನ್ ಜನ್ರೇಟ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ನಿಮ್ಮ ವಾಟ್ಸಪ್ ಅಕೌಂಟ್ಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಈ ಥರ ಇರುತ್ತೆ ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ ನಾನು. ಯು ಕ್ಯಾನ್ ಸೆಟ್ ಯುವರ್ ನ್ಯೂ ಡೆಬಿಟ್ ಕಾರ್ಡ್ ಪಿನ್ ಇನ್ಸ್ಟೆಂಟ್ಲಿ, ಪ್ಲೀಸ್ ಕ್ಲಿಕ್ ಆನ್ ದ ಲಿಂಕ್ ಬಿಲೋ ಅಂತ ಇದೆ ನೋಡಿ. ಈ ಥರ ಬ್ಲೂ ಕಲರಲ್ಲಿ ಒಂದು ಲಿಂಕ್ ಬರುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ನಿಮಗೆ ಇಂಟರ್ಫೇಸ್. ಇಲ್ಲಿ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನ ಟೈಪ್ ಮಾಡಲು ಕೇಳುತ್ತೆ. ಅಂದರೆ ನೀವೀಗ HDFC ಬ್ಯಾಂಕ್ನಲ್ಲಿ ಯಾವ ಫೋನ್ ನಂಬರನ್ನು ಕೊಟ್ಟಿರ್ತೀರಲ್ಲ, ಅದೇ ಫೋನ್ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ. ನೀವಿಲ್ಲಿ ನಿಮ್ಮ ಫೋನ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಗೆಟ್ OTP ಅಂತ ಇರುತ್ತೆ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ನಿಮ್ಮ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಇಲ್ಲಿ ಟೈಪ್ ಮಾಡಲು ಕೇಳುತ್ತೆ. ಇಲ್ಲಿ ನೀವು OTPನ ಎಂಟರ್ ಮಾಡಿ. OTPನ ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ ಬ್ಲೂ ಕಲರಲ್ಲಿ. ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಎರಡನೇ ಆಪ್ಷನ್ನು ಡೆಬಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನಿಮಗೆ ಯಾಡ್ ಡೆಬಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ಯಾಡ್ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಕಾರ್ಡ್ ನಂಬರನ್ನು ಎಂಟರ್ ಮಾಡಲು ಕೇಳುತ್ತೆ. ಇಲ್ಲಿ ನಿಮ್ಮ ATM ಕಾರ್ಡ್ ಇರುತ್ತಲ್ಲ, ಡೆಬಿಟ್ ಕಾರ್ಡ್, ಆ ಒಂದು ನಿಮ್ಮ ATM ಕಾರ್ಡ್ನ ಲಾಸ್ಟ್ 4 ನಂಬರ್ಗಳನ್ನು ಇಲ್ಲಿ ಎಂಟರ್ ಮಾಡಲು ಕೇಳುತ್ತೆ. ನಿಮ್ಮ ATM ಕಾರ್ಡ್ನ ಲಾಸ್ಟ್ 4 ನಂಬರ್ಗಳನ್ನು ಇಲ್ಲಿ ನೀವು ಎಂಟರ್ ಮಾಡಿ. ಇಲ್ಲಿ ನೀವು ನಿಮ್ಮ ಕಾರ್ಡ್ನ ಲಾಸ್ಟ್ 4 ನಂಬರ್ಗಳನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಲು ಕೇಳುತ್ತೆ. ಅಂದರೆ ನಿಮ್ಮ ಡಾಕ್ಯುಮೆಂಟ್ನಲ್ಲಿ ಯಾವ ಥರ ಇದೆ ಡೇಟ್ ಆಫ್ ಬರ್ತ್, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಕೊಟ್ಟಿರ್ತಾರಲ್ಲ ಡೇಟ್ ಆಫ್ ಬರ್ತನ, ಅದೇ ರೀತಿಯಾಗಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತಲ್ಲ ನಿಮ್ಮ ಅಕೌಂಟ್ನಲ್ಲಿ, HDFC ಬ್ಯಾಂಕ್ ಅಕೌಂಟ್ನಲ್ಲಿ, ಅದೇ ರೀತಿಯಾಗಿ ಇಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ಕಾರ್ಡ್ನ ಲಾಸ್ಟ್ 4 ನಂಬರ್ಗಳು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ವೆರಿಫೈ ಆ್ಯಂಡ್ ಯಾಡ್ ಅಂತಿರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ಡೆಬಿಟ್ ಕಾರ್ಡ್ನ ಆ್ಯಡ್ ಮಾಡಿರ್ತೀರಲ್ಲ ನಿಮ್ಮ ATM ಕಾರ್ಡ್ನ, ನೀವು ಆ್ಯಡ್ ಮಾಡಿರ್ತಕ್ಕಂಥ ATM ಕಾರ್ಡ್ ಇಲ್ಲಿ ನಿಮಗೆ ಶೋ ಆಗುತ್ತೆ, ಅಂದರೆ ಇಲ್ಲಿ ನಿಮಗೆ ತೋರಿಸುತ್ತೆ. ಹಾಗೆಯೇ ನಿಮ್ಮ ATM ಕಾರ್ಡ್ನ ಲಾಸ್ಟ್ 4 ನಂಬರ್ಗಳು ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ. ನೀವು ಯಾವ ATM ಕಾರ್ಡ್ಗೆ ಪಿನ್ ನಂಬರನ್ನು ಜನ್ರೇಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರಲ್ಲ, ಆ ಒಂದು ATM ಕಾರ್ಡ್ನ ನಂಬರ್ ಇದು ಕರೆಕ್ಟಾಗಿ ಇದೆನಾ ಇಲ್ವಾ ಅಂತ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ನಂತರ ನೀವು ನಿಮ್ಮ ಕಾರ್ಡ್ ಡೀಟೇಲ್ಸನ್ನು ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಕಾರ್ಡ್ ತೋರಿಸ್ತಾ ಇದೆಯಲ್ಲ, ನಿಮ್ಮ ATM ಕಾರ್ಡ್ನ ಲಾಸ್ಟ್ 4 ನಂಬರ್ಗಳು ತೋರಿಸ್ತಾ ಇರುತ್ತಲ್ಲ, ಈ ಒಂದು ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಸೆಟ್ ಪಿನ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಕಾರ್ಡ್ನ ಲಾಸ್ಟ್ 4 ನಂಬರ್ಗಳು ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ನಿಮ್ಮ ATM ಕಾರ್ಡ್ಗೆ, ನಿಮ್ಮ ಹೊಸ ATM ಕಾರ್ಡ್ಗೆ ಪಿನ್ ನಂಬರನ್ನು ಜನ್ರೇಟ್ ಮಾಡ್ಕೊಳ್ಬೇಕಾಗತ್ತೆ.
ಇಲ್ಲಿ ನಿಮಗೆ ಎಂಟರ್ ನ್ಯೂ ಪಿನ್ ಅಂತ ತೋರಿಸ್ತಾ ಇದೆ ನೋಡಿ, ಬ್ರ್ಯಾಕೆಟಲ್ಲಿ 4 ಡಿಜಿಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೀವು ನಿಮ್ಮ ATM ಕಾರ್ಡ್ಗೆ 4 ನಂಬರ್ಗಳನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ನಿಮಗೆ ಇಷ್ಟ ಬಂದ 4 ನಂಬರ್ಗಳನ್ನು ಇಲ್ಲಿ ನೀವು ಟೈಪ್ ಮಾಡಿ. ಹಾಗೆಯೇ ಕೆಳಗಡೆ ಎಂಟರ್ ಕೂಡ ಮಾಡಿ. ಹಾಗೆಯೇ ಇಲ್ಲಿ ಕೆಳಗಡೆ ನಿಮ್ಮ ATM ಕಾರ್ಡ್ ಇರುತ್ತಲ್ಲ, ಆ ಒಂದು ನಿಮ್ಮ ATM ಕಾರ್ಡಿಗೆ ಸಂಬಂಧಪಟ್ಟ ಎಕ್ಸ್ಪೈರಿ ಡೇಟ್ ಇರುತ್ತಲ್ಲ, ಆ ಒಂದು ಡೇಟನ್ನು ಇಲ್ಲಿ ಎಂಟರ್ ಮಾಡಲು ಕೇಳುತ್ತೆ. ಇಲ್ಲಿ ನಿಮ್ಮ ATM ಕಾರ್ಡಿಗೆ ಸಂಬಂಧಪಟ್ಟ ಎಕ್ಸ್ಪೈರಿ ಡೇಟನ್ನು ಎಂಟರ್ ಮಾಡಿ. ಹಾಗೆಯೇ ಇಲ್ಲಿ CVV ನಂಬರನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ. CVV ನಂಬರ್ ಮತ್ತು ನಿಮ್ಮ ATM ಕಾರ್ಡ್ನ ಎಕ್ಸ್ಪೈರಿ ಡೇಟ್ ನಿಮ್ಮ ಕಾರ್ಡ್ ಹಿಂದುಗಡೆ ಇರುತ್ತೆ, ಅದನ್ನು ನೋಡಿಕೊಂಡು ಇಲ್ಲಿ ನೀವು ಟೈಪ್ ಮಾಡಿ. ನೀವಿಲ್ಲಿ ನಿಮ್ಮ ಕಾರ್ಡ್ನ ಎಕ್ಸ್ಪೈರಿ ಡೇಟ್ ಮತ್ತು CVV ನಂಬರನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಒಂದು ಸಣ್ಣದಾಗಿ ಚಿಕ್ಕದಾಗಿ ಬಾಕ್ಸ್ ಥರ ಇದೆ ನೋಡಿ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಬರುತ್ತೆ. ರೈಟ್ ಮಾರ್ಕ್ ಬಂದ ನಂತರ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ಇಲ್ಲಿ ನೀವು ಎಂಟರ್ ಮಾಡಿ. OTPನ ಎಂಟರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತಿರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ATM ಕಾರ್ಡ್ಗೆ ಪಿನ್ ನಂಬರ್ ಕ್ರಿಯೇಟ್ ಆಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ಮೂಲಕ ATMಗೆ ಹೋಗದೆ ನಿಮ್ಮ ವಾಟ್ಸಪ್ನಿಂದ ನಿಮ್ಮ ATM ಕಾರ್ಡ್ಗೆ ಪಿನ್ ನಂಬರನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.